ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ನಾವಿವತ್ತು ನಮ್ಮ ಅಣ್ಣನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಸೊ ಹಂಗಾಗಿ ಈ ಥರ ರೆಡಿಯಾಗಿದ್ದೀನಿ. ಮತ್ತು ಇವತ್ತು ಗುಬ್ಬಿಗೆ ಬರ್ತಾಯಿದ್ದೀನಿ. ನಾನು ಹೆಂಗೆ ಆಡುತ್ತೆ ನೋಡು, ರೋಡೇ ಸರಿ ಇಲ್ಲ. ನೋಡಿ, ಇದೇ ಮುನೇಶ್ವರಿ ಟೆಂಪಲ್ ಅಂತ ದೊಡ್ಡಲ್ಮರದಿಂದ ಸ್ವಲ್ಪ ಮುಂದೆ ಬರುತ್ತೆ. ಇಲ್ಲಿ ವಿಶೇಷತೆ ಏನಂತಂದರೆ ಬೇವಿನ ಮರದಲ್ಲಿ ಹಾಲು ಥರ ಬರುತ್ತೆ. ಅದೇ ಇಲ್ಲಿ ವಿಶೇಷತೆ. ತುಂಬ ಸತ್ಯವಾದ ದೇವರು ಅಂತ ಹೇಳ್ತಾರೆ. ನಮ್ಮ ಅಣ್ಣನ ಎಲ್ಲೆಲ್ಲೋ ತೋರಿಸಿದ್ವಿ, ಎಲ್ಲೋ ಒಂದು ಗುಣ ಆಗಿಲ್ಲ. ನಾನು ನಿಂತಿದ್ದಾರಲ್ಲ ಅವರೇ ತುಂಬ ಮನಸ್ಸಿಗೆ ತಗೊಂಡು ಎಲ್ಲಾದರೂ ಅವರೊಬ್ಬೊಬ್ಬರೇ ಹೋಗೋ ಥರ ಎಲ್ಲಾದರೂ ಹೋಗ್ತಾರೆ, ಸುಮ್ಮನೆ ಇರ್ತಾರೆ, ಈ ಥರ. ಹಾಗಾಗಿ ಈ ದೇವಸ್ಥಾನ ಕರ್ಕೊಂಬಂದಿದ್ದೀವಿ. ದೇವ್ರ ದಯದಿಂದ ಇವ್ರಿಗೆ ಒಳ್ಳೇದಾದರೆ ಅಷ್ಟೇ ಸಾಕು. ನೋಡೋಣ ಯಾವ ಥರ ಏನು ಹೇಳುತ್ತೆ ಅವ್ರಿಗೆ ಅಂತ ಕೇಳೋದಕ್ಕೆ ಬಂದಿದ್ದೀವಿ. ಏನಾದರೂ ಪ್ರಾಬ್ಲಮ್ ಅಂತ. ಅದು ಒಳ್ಳೆಯದಾಗಿರ್ಬೇಕು. ಹಾಯ್ ಎಲ್ರಿಗೂ, ಇವತ್ತು ನಮ್ಮ ಅಕ್ಕನ ಮನೆಗೆ ಬಂದಿದ್ದೀನಿ. ಸೊ ನಾನು ಬಂದಿರೋ ಸ್ಪೆಷಲ್, ಅದಕ್ಕೆ ಸ್ಪೆಷಲ್ಲಾಗಿ ತವಾ ಫ್ರೈ ಮತ್ತು ಸ್ವಲ್ಪ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೈತೆ. ಯಾಕೋ ನಮ್ಮ ಅಕ್ಕಗೆ ಸ್ವಲ್ಪ ಮೈ ಹುಷಾರಿಲ್ಲ. ನನ್ನ ತಮ್ಮ ಇವನು, ಅವನಿಗೆ ಫುಲ್ ಟ್ಯಾಲೆಂಟೆಡ್ ಇವನು. ಆದರೆ ಮಾತೇ ಬರಲ್ಲ. ದೇವರು ಏನು ಈ ಥರ ಮಾಡ್ದ ಅಂತಲೇ ಗೊತ್ತಿಲ್ಲ. ನಮ್ಮ ಅಕ್ಕನ ಮಗ ಫುಲ್ಲು ಟ್ಯಾಲೆಂಟೆಡ್ ಇವನು. ನೀನು ಮಾಡ್ತೀಯಪ್ಪ? ನೀನು ತವ ಫ್ರೈ ಮಾಡ್ತೀಯ? ನೀನು ಇದನ್ನು ತಿನ್ನಲ್ವ ನೀನು? ಯಾಕೆ ಯಾಕೆ ಇದನ್ನು ತಿಂದರೆ ಕಣ್ಣಿಗೆ ಒಳ್ಳೇದು, ತಿನ್ನಬೇಕು. ಅಲ್ಲ ಹಾಕು, ಹಾಕೊಂಡು ಸುಮ್ಕಿದ್ ಪಾಪು ನೀನು. ಎಲ್ಲ ಮಾಡಿ ಪಾಪು ನೀನು ದೊಡ್ಡನಾಗ್ತಿಲ್ಲಪ್ಪ. ಅವಾಗ ನನಗೆ, ಅಣ್ಣಂಗೆ, ಅಮ್ಮಂಗೆ ಎಲ್ಲರಿಗೂ ಅಡುಗೆ ಮಾಡಿ ಕೊಡು, ನಮಗೆ ಅಡುಗೆನ. ನೀನು ವಿರಾಟ್, ಏನು ಫುಲ್ ಖುಷಿ ಆಗ್ಬಿಟ್ಟಿದೆಯಲ್ಲ ದೊಡ್ಡಮ್ಮನ ಮನೆಗೆ ಬಂದು? ಖುಷಿನಾ ನಿನಗೆ? ಬೆಂಗಳೂರಿಗೆ ಬಂದಿದ್ಯಾ ಅಂತ ಬಿಟ್ಬಿಟ್ಟು ಹೋಗ್ಲ? ನಾನು ಇಲ್ಲೇ ಇರ್ತೀಯ ಅಣ್ಣರ ಜೊತೆ? ಏನಪ್ಪ ಪಾಪನಿಲ್ಲೇ ಇರಿಸ್ತೀನಿ. ನಾನು ಹೋಗ್ತೀನಿ, ಸರಿನಾ? ನೋಡ್ಕೊತೀಯ ಅವನ್ನ? ಹೋಗ್ಲಾ? ನಾನು ಮನೆಗೆ ಹೋಗ್ತೀನಿ. ಚಿಕ್ಕಪ್ಪ ಒಬ್ಬನೇವನೆಲ್ಲ ಹೋಗ್ತಾಳೆ. ಪಾಪು ಇಲ್ಲೇ ನೀನು ನೋಡ್ಕತ್ಯಾ? ಐದು ಮಾಡ್ಬೇಕೇನಪ್ಪ? ಸಿಮ್ಮಲ್ಲಿ ಇಟ್ಕೊಬ್ರೋ ಬಗ್ಗೆ. ನೀನೇನು ನೋಡ್ಚೋ ಒಡ್ಡ ನಡಿಯೋ? ನಡಿಯಲ್ಲ ಯಾಕನ ಮಾಡಿ ಬರಲ್ಲ. ನಾನು ಮಾಡೋಕ್ಕೆ ಹೋಗ್ತಿರತ್ತ ಆಚಿಕಿಂದ ಈ ನಿಮಿಷ ಯಾರ್ಯಾರ್ದು ಅಂತ ನೋಡೋದು. ನೋಡ್ರಿ, ಅವ್ನು ಅಳ್ತಾ ಇದ್ದಾನೆ. ಇನ್ನೂ ಹಸಿಟ್ಟು ಹಾಕ್ಬೇಕಲ್ವಾ? ತೆಳುವಾಯಿತು.
ಸಾಕಾ? ನಮ್ಮ ಪಾಪು ಟಿಫನ್ ಮರ್ತೋಗಿದ್ದಾನೆ, ಹಂಗಾಗಿ ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ನಮ್ಮ ಅಕ್ಕ ಅವ್ರದ್ದು ಆ್ಯನಿವರ್ಸರಿ ಸ್ಪೆಷಲ್. ಏನು ಸ್ಪೆಷಲ್ ಅಂದರೆ ಸೂಪರಾಗಿದೆ, ಒಬ್ಬಟ್ಟು, ಪಲ್ಯ. ಹಾಯ್ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಮ್ಮ ಅಕ್ಕ ಅವ್ರದ್ದು ಆ್ಯನಿವರ್ಸರಿ ಇದೆ, ಸೊ ಕೇಕ್ ತೊಗೊಂಬಂದಿದ್ದಾರೆ ನೋಡಿರಿ. ಕೇಕ್ ತಂಬರಕ್ಕಾಲೆ ಓಟ. ನಮ್ಮ ಭಾಗ್ಯ ಸೀರೆ ಹಾಕೊಬೇಕಾ ಡ್ರೆಸ್ ಆಗಬೇಕಾ ಅನ್ನೋ ಕನ್ಫ್ಯೂಷನಲ್ಲಿದೆ. ನೋಡಿ ಕೇಕ್ ಇದೆ. ಅಯ್ಯೋ ಮುದ್ದಿಗಿನಿ ಬಿಡೋ, ಏನು ತೋರಿಸ್ತೀನಿ ಆಮೇಲೆ. ಎಲ್ಲಿ ನಮ್ಗೇನೆ ಇದು ಮಾಡ್ತಲ್ಲ, ತಗೊಂಡೋಗಿ ನಮ್ಮ ಅಪ್ಪ ಕಟ್ ಕಳಿಸ್ಬಿಟ್ಟು. ನೀನು ಇವತ್ತೇ ನೀನು ನೋಡಿರೋದು ಇವ್ರಿಬ್ರು ನೋಡಿ ಆಡಿರೋದು ಚಾಕ್ಲೇಟ್. ಇವತ್ತೇ ನಾವು ಕೇಕ್ ಕಟ್ ಮಾಡ್ತಾ ಇರೋದು. ಇಷ್ಟು ಚೆನ್ನಾಗೇ ಇರಲಿಲ್ಲ, ನಮ್ಮ ನಾನೇ ಸಿಕ್ಕಿಲ್ಲ. ಅದು ನಮ್ಮ ಶೋಕ್ ಬಂದಿರೋ ಗಳಿಗೆ ಇರಬೇಕು ನೋಡ್ರಿ. 17 ವರ್ಷ ಆದಮೇಲೆ ಸೆಲೆಬ್ರೇಟ್ ಮಾಡ್ತಿರೋದು ಇದೇ ಫಸ್ಟ್ ಟೈಮ್ ಅಂತೆ ಮದುವೆ ಆಗಿ. ಯಾಕೆಂದರೆ ನಮ್ಮ ಮಾಮ ಗಾಡಿಗೆ ಹೋಗಿ ಆ್ಯನಿವರ್ಸರಿ. ಇಲ್ಲಿ ನೋಡ್ರಿ, ಹಾಂ ಫ್ರೆಂಡ್ಸ್. ನಮ್ಮ ಮನೆಗೆ ಅಂದ್ರೆ ಗಾಡಿ ತಡ ಟೆನ್ಷನ್. ನಿಂಗೆ ಯಾವ ಟೆನ್ಷನ್ ಆಗೈತಿ ಹೇಳು? ನಿನ್ಗೇನು ದಿಲ್ದಾರಂಗಿದೆಯಾ? ಹಾಂ ಏನು ತಿನ್ಸ್ ಮಾಮ. ಇಲ್ಲಿ ಭಾಗ್ಯ ಹೋಗ ಶಶಿ. ವಿಡಿಯೋ ಮಾಡ್ತಾ ಇದ್ದೀನಾ? ಫೋಟೋ ತೆಗಿ ಸಾಕು, ವಿಡಿಯೋ ಬೇಡ. ಫೋಟೋ ತೆಗಿಬೇಕಾದ್ರೆ ಹಿಂಗೆ 100 ವರ್ಷ ಚೆನ್ನಾಗಿರ್ರಿ ಮಮ್ಮಿ ರೆಡಿ ಅನ್ನೋ. ಥ್ಯಾಂಕ್ ಯು. ಬಾರ್ ನಿಮ್ ತಿನ್ನಿಸ್ತೀನಿ ಬಾರ. ಹೋಗು ಬಂಗಾರಿ, ಹೋಗು ಹೋಗು. ಹೋಗ್ ಲಕ್ಷ್ಮಿ ಅಕ್ಕ ನೀನು. ಬ್ರೆಡ್ ತರ ತಿನ್ಸು. ಫೋಟೋ ತೆಗಿದೀನಿ ನಿಂತ್ಕೊಳ್ರಿ. ನಮಗೆ ಅಪರೂಪ ಸಿಕ್ಕಿರೋದು. ಇಲ್ಲಿ ನೋಡ್ರಿ. ನೋಡಿ ನಮ್ಮ ಅಪ್ಪನ ಚೆನ್ನಾಗಿ ನೋಡ್ಕ, ಇನ್ನ 100 ವರ್ಷ ಆರೋಗ್ಯ ಆಯಸ್ಸು ಎಲ್ಲ ಕೊಡ್ಕ.